ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ, ಏನಿದು ಓಂಕಾರ? ಯಾರದು ಜಪಿಸುತ್ತಿರುವುದು? ಹರಿಯ ಅಂಶದಿಂದ ಜನಿಸಿದವನು ಶ್ರೀಕೃಷ್ಣನ ಪರಮಾಪ್ತ, ಧರ್ಮರಾಯನ ಸಹೋದರ, ಜಗದೇಕ ವೀರ ಅರ್ಜುನ. ಜಗದೇಕ ವೀರನೇ, ಭೂಮಂಡಲದಲ್ಲಿ ಅವನಿಗೆ ಸರಿಸಮನಾದ ವೀರರು ಬೇರೆ ಯಾರು ಇಲ್ಲವೆಂದೇನು? ಹೌದು ಪಾರ್ವತಿ, ಬಿಲ್ವಿದ್ಯೆಯಲ್ಲಿ ಅವನಿಗೆ ಅವನೇ ಸರಿಸಾಟಿ. ರಣರಂಗದಲ್ಲಿ ಅವನೆಂದಿಗೂ ಯಾರಿಗೆ ಎದುರಿ ಬೆನ್ನು ತೋರಿಸಿ ಓಡಿ ಹೋದವನಲ್ಲ. ನನಗೊಂದು ಆಸೆ ಆಗುತ್ತಿದೆ ಸ್ವಾಮಿ. ಅರ್ಜುನ ಎದರಿ ಓಡಿ ಹೋಗಬೇಕು, ನಾನು ಅವನ ಬೆನ್ನನ್ನು ನೋಡಬೇಕು. ಹಾಗಾದರೆ ನಾನೇ ಅವನ ಎದುರಾಳಿಯಾಗಿ ಯುದ್ಧ ಮಾಡಬೇಕು. ತಥಾಸ್ತು, ನಡೆ, ಬೇಡರ ರೂಪದಲ್ಲಿ ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ, ತಪಸ್ಸಿನಲ್ಲಿರುವ ಅರ್ಜುನನನ್ನು ಯುದ್ಧಕ್ಕೆ ಕರೆಯುವುದಾದರೂ ಹೇಗೆ? ಮೂಕನೆಂಬ ಭಯಂಕರ ರಾಕ್ಷಸನೊಬ್ಬ ಹರಿಹರರು ಏಕಕಾಲದಲ್ಲಿ ಬಾಣಪ್ರಯೋಗ ಮಾಡುವ ತನಕ ತನಗೆ ಮರಣ ಬಡುಕೂಡುವುದು ಎಂದು ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಅಲ್ಲಿ ಹರಿಯ ಅಂಶದಲ್ಲಿ ಜನಿಸಿರುವ ನರ, ಇಲ್ಲಿ ಹರ. ಈಗ ವಿನೋದ. ಈ ಹಂದಿಯ ರೂಪದಲ್ಲಿರುವವನೇ ನಾನು ಹೇಳಿದ ಆ ಮೂಕನೆಂಬ ರಾಕ್ಷಸ. ಈಗ ನನ್ನಾಟ. ಈ ಬೇಟೆ ನಂದು, ಇದನ್ನ ಮುಟ್ಬೇಡ. ಏಯ್, ನಿನಗೆ ಬೇಕಾಗಿರೋದು ಬೇಟೆ ತಾನೆ? ತಗೋ, ಆದರೆ ಆ ಅಸ್ತ್ರ ನಂದು, ಅದನ್ನ ಮುಟ್ಬೇಡ. ಯಾವನಿಗೆ ಬೇಕು ನಿನ್ನ ಅಸ್ತ್ರ? ನಾನ್ ಬಿಟ್ಟಿದ್ದ ಬಾಣದಿಂದನೇ ಈ ಸತ್ತಿರೋದು. ಅದಕ್ಕಾಗಿ ಈ ಬೇಟೆನು ನಂದು, ಬಾಣನು ನಂದೆ. ನಾ ಬಿಟ್ಟ ಬಾಣ ಗುರಿ ತಪ್ಪಿದೆ ಅಂತ ಹೇಳ್ತಿದ್ಯಾ? ನಾನ್ ಯಾರೆಂದು ತಿಳಿಯದೆ ಬಾಯಿಗೆ ಬಂದಂತೆ ಬೊಗಳ್ತಿದ್ಯಾ? ನೀನ್ ಯಾರಾದ್ರೂ ಆಗಿರಪ್ಪ, ನಿಂಗೆ ಅಸ್ತ್ರ ಬೇಕಿರೆ ನಮ್ಮವ್ರನ್ನ ಬೇಡ್ಕೋ, ನೀನ್ ಕೇಳಿದ ಅಸ್ತ್ರನ ಕೊಡ್ತಾರೆ. ಏನು? ಶಿವನಿಂದ ಮಹಾಸ್ತ್ರವನ್ನ ಪಡೆಯೋಕೆ ಬಂದಿರೋ ನಾನು ಅಸ್ತ್ರಕ್ಕೋಸ್ಕರ ಈ ನನ್ನ ಬೇಡಬೇಕೆ? ನಿಲ್ಲೋ. ಬಾಣ ನಂದು. ನಿನ್ಗೆ ಬಾಣ ಬೇಕಿದ್ರೆ ನನ್ನ ಜೊತೆ ಯುದ್ಧ ಮಾಡ್ಗೆಲ್ಲು, ಆಮೇಲೆ ಬಾಣ ತಗೋ. ಹೇ, ಈ ಪಾರ್ಥ ಬಿಲ್ ಹಿಡಿದು ನಿಂತರೆ ಲೋಕ ಲೋಕಗಳೇ ನಡಗುತ್ತೆ. ನಾನು ಕೂಡ ಬಿಲ್ ಹಿಡಿದು ನಿಂತ್ರೆ ಲೋಕ ಲೋಕ ಏನೋ, ನೀನು ನಡಗಬೇಕು, ನಿಮ್ಮಪ್ಪನೂ ನಡಗಬೇಕು. ಸುಮ್ಮನೆ ಯುದ್ಧ ಮಾಡು, ಇಲ್ಲ ಹೋಗ್ತಾ ಇರೋ. ಇದುವರೆಗೂ ಈ ಅರ್ಜುನ
ಯುದ್ಧಕ್ಕೆ ಬೆನ್ನು ತೋರಿಸಿಲ್ಲ, ತೋರಿಸೋದು ಇಲ್ಲ. ಸಿದ್ಧನಾಗು. ಏನಪ್ಪ ವೀರಾದಿ ವೀರ, ನೀನ್ ಲೋಕನ ಗಡಗಡ ಅಂತ ನಡ್ಸಿದ್ದಾಯ್ತಾ? ಎಲ್ಲಿ ಎಲ್ಲಿ ನಿನ್ ಪೌರುಷ ಎಲ್ಲ? ಈ ಬಾಹುಗಳಲ್ಲಿ ಇನ್ನು ಬಲ ಇದೆಯಾ? ಓ, ಬಲ ಇದೆಯಂತೆ. ನೋಡು ಪಾರ್ವತಿ, ಅರ್ಜುನನ ಬೆನ್ನನ್ನು ನೋಡು. ತೃಪ್ತಿ ಆಯ್ತೆ? ತೃಪ್ತಿ ಆಯ್ತು ಸ್ವಾಮಿ. ನಡೆ ಹೋಗೋಣ. ಪರಮೇಶ್ವರ, ಸರ್ವೇಶ್ವರ, ಇದುವರೆಗೂ ನಾನು ಯಾರಿಂದಲೂ ಸೋತಿರಲಿಲ್ಲ. ಆದರೆ ಒಬ್ಬ ಯಕಶ್ಚಿತ್ ಬೇಡನಿಂದ, ಆ ಬೇಡನು ನನಗಿಂತ ಪರಾಕ್ರಮಶಾಲಿ ಏನು? ಸದಾಶಿವ, ಭಕ್ತವತ್ಸಲ, ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ನಿನ್ನ ಪರಮ ಭಕ್ತನಾದ ನಾನು ಒಬ್ಬ ಸಾಧಾರಣ ಬೇಡನ ಕೈಯಲ್ಲಿ ಸೋತು ನಿನ್ನ ಬಳಿ ಪಾಶುಪತಾಸ್ತ್ರವನ್ನು ಬೇಡಿದರೆ ಲೋಕ ನಡುಗುವುದಿಲ್ಲವೇ? ಶಕ್ತಿ ಕೊಡು ತಂದೆ, ಶಕ್ತಿ ಕೊಡು. ಆ ಕಿರಾತನನ್ನು ಗೆಲ್ಲಲು ನನಗೆ ಶಕ್ತಿ ಕೊಡು, ಶಕ್ತಿ ಕೊಡು, ಶಕ್ತಿ ಕೊಡು ತಂದೆ, ಶಕ್ತಿ ಕೊಡು.